ಪಾಪಗಳನ್ನು ಮಾಡಿದ್ದಾನೆ ಅಂತಂದರೆ ಅವನ ಮಾಡಿದ ಪಾಪನ ಅವನು ಅನುಭವಿಸಲೇಬೇಕು ಅನ್ನೋದು ಇದೆಯಲ್ವಾ. ನಮಗೆ ಕೆಲವೊಂದು ಸರಿ ಅನ್ಸಲ್ವ, ದೇವ್ರೇನಪ್ಪ ಇಷ್ಟೊಂದು ಕಠೋರನ, ನಿಮ್ಮ ಆತ್ಮ ತುಂಬ ಪಾಪ ಮಾಡಿದೆ, ಆ ಪಾಪಗಳನ್ನು ಹಾಗೆ ಅದು ಹಿಡ್ಕೊಂಡು ಬಂದಿದೆ, ಹಾಗಾಗಿನೇ ಇವಾಗ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದ ತಕ್ಷಣ ವ್ಯಕ್ತಿಗೆ ಭಯ ಆಗೋದಿಲ್ಲ. ನಾವು ಕರ್ಮಗಳನ್ನು ಸರಿಯಾಗಿ ಮಾಡಿದ್ದೀವಿ, ಅದಕ್ಕೆ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಈ ಒಂದು ಯೋಚನೆ ಅವರಲ್ಲಿರುತ್ತೆ. ಹಾಗಾಗಿ ಅಂಥವರೇ ಇಂಥ ಜನ್ಮದ ಪಾಪಗಳ ಬಗ್ಗೆ ಹೇಳ್ತಾ ಇರ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ ಅಂತಂದರೆ ಅವನು ಏನೆಲ್ಲ ಇದು ಕರ್ಮಗಳನ್ನು ಮಾಡಿದ್ದಾನೆ, ಆ ಕರ್ಮಗಳನ್ನು ನೋಡಿ ನಾವು ಅವನನ್ನು ಡಿಸೈಡ್ ಮಾಡ್ತೀವಿ ಅಂತಂದರೆ ನಮ್ಮದೊಂದು ದೊಡ್ಡದಾದ ಅಜ್ಞಾನ ಅದು. ಯಾಕೆಂದರೆ ಆ ವ್ಯಕ್ತಿಯನ್ನು ನಾವು ಸೃಷ್ಟಿ ಮಾಡಿಲ್ಲ. ನಾವು ಯಾವುದನ್ನು ಸೃಷ್ಟಿ ಮಾಡಿಲ್ವೋ ಅದ್ರ ಬಗ್ಗೆ ನಾವು ಜಡ್ಜ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದರ ಸಂಪೂರ್ಣವಾದ ಜ್ಞಾನ ಭಗವಂತನಲ್ಲಿ ಇರುತ್ತೆ. ನಿಮಗೊಂದು ಸಣ್ಣದಾದ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ಹಳ್ಳಿಯಲ್ಲಿ ಮಳೆ ಬರ್ತಾ ಇರೋದಿಲ್ಲ, ತುಂಬ ವರ್ಷಗಳಿಂದ ಮಳೆ ಬರ್ತಾ ಇಲ್ಲ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ, ದೇವರೇ ನಮಗೆ ಮಳೆ ಸುರಿಸು ಅಂತ. ಆಗ ಭಗವಂತ ಹೇಳ್ತಾನೆ, ನಿಮ್ಮಲ್ಲಿ ಯಾರೋ ಒಬ್ಬರು ಪಾಪ ಮಾಡಿದ್ದಾರೆ, ಅದಕ್ಕೆ ನಾನು ಮಳೆ ಬೀಳಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇಡೀ ಊರಿಗೆ ಹೇಳ್ತಾನೆ, ನಿಮ್ಮಲ್ಲಿ ಯಾರೋ ಒಬ್ಬರು ಪಾಪ ಮಾಡಿದ್ದಾರೆ, ಅವ್ರು ಯಾರು ಅಂತ ಒಪ್ಕೊಳ್ಳಿ, ದೇವ್ರ ಹತ್ರ ಕ್ಷಮೆ ಕೇಳಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕಣ್ಣು ಮುಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ತಪ್ಪು ಯಾರು ಮಾಡಿರ್ತಾರಲ್ವ ಆ ವ್ಯಕ್ತಿನೂ ಕೂಡ ದೇವರಲ್ಲಿ ಕ್ಷಮೆಯನ್ನು ಕೇಳ್ತಾನೆ, ದೇವರೇ ನಾನು ಈ ಒಂದು ತಪ್ಪುಗಳನ್ನು ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಪ್ಪ ಅಂತ ಹೇಳಿ. ಆಗ ಮಳೆ ಬೀಳುತ್ತೆ. ಆಗ ವ್ಯಕ್ತಿ ದೇವರಿಗೆ ಕೇಳ್ತಾನೆ, ಒಬ್ಬ ವ್ಯಕ್ತಿ, ಆ ಒಂದು ಪಾಪ ಮಾಡಿದವರು ಯಾರು ತೋರಿಸು ದೇವರೇ ಅಂತ ಕೇಳ್ತಾನೆ. ಅದಕ್ಕೆ ದೇವ್ರು ಹೇಳ್ತಾನೆ, ಅದು ನನಗೂ ಮತ್ತು ಭಕ್ತನಿಗೂ ಇರುವ ಸಂಬಂಧ, ನಿಮಗೆ ಅವಶ್ಯಕತೆ ಇಲ್ಲ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಾದರೂ ಒಬ್ಬರು ನೋಡಿ ಇವರು ಪಾಪಿಗಳು, ಓ ಜನ್ಮದಲ್ಲಿ ಇವರು ಪಾಪ ಮಾಡಿದ್ದಾರೆ ಅಂತ ಹೇಳಿ ಜಡ್ಜ್ಮೆಂಟ್ ಮಾಡೋದಿದೆಯಲ್ಲ, ಇದು ತುಂಬ ಅಂದರೆ ತುಂಬಾ ಅಜ್ಞಾನ. ಯಾಕೆಂದರೆ ಅದೃಶ್ಯವಾದ ಜ್ಞಾನ ನಮಗಿಲ್ಲ, ನಾವು ತುಂಬ ಸೀಮಿತ ಜ್ಞಾನ ಇದೆ ನಮಗೆ, ಅದು ಭಗವಂತನಿಗೆ ಮಾತ್ರ. ಇಂಥ ಮಾತುಗಳನ್ನು ಯಾರು ಹೇಳ್ತಾರೆ ಅಂತಂದರೆ, ಜನ್ಮದ ಪಾಪಗಳು ಇವನ್ನ ಯಾರು ಜಾಸ್ತಿ ಹೇಳ್ತಾರೆ ಅಂತಂದರೆ, ಸ್ವಲ್ಪ ಜೀವನದಲ್ಲಿ ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದಾರಲ್ವ ಅವರು ಮಾತ್ರ ಇವುಗಳನ್ನು ಹೇಳ್ತಾರೆ. ಇವಾಗ ನೋಡಿ, ತುಂಬ ಕಷ್ಟದಲ್ಲಿರೋರು, ಕುರುಡರಾಯಿತು, ಕುಂಡ್ರಾಯಿತು, ಅಂಗವಿಕಲರು ಮತ್ತು ಬೇರೆಯವರು ಇಂಥ ಮಾತುಗಳನ್ನು ಹೇಳೋದಿಲ್ಲ. ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದಾರೋ ಅವರು ಇವುಗಳನ್ನು ಹೇಳ್ತಾರೆ. ಯಾಕೆಂದರೆ ಅವ್ರು ಅಂದ್ಕೊಂಡಿರ್ತಾರೆ, ನಾವು ಕರ್ಮಗಳನ್ನು ಸರಿಯಾಗಿ ಮಾಡಿದ್ದೀವಿ, ಅದಕ್ಕೆ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಈ ಒಂದು ಯೋಚನೆ ಅವರಲ್ಲಿರುತ್ತೆ. ಹಾಗಾಗಿ ಅಂಥವರೇ ಇಂಥ ಜನ್ಮದ ಪಾಪಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಇರಲಿ, ಅವ್ರವ್ರ ವಿಚಾರ, ಅವರು ಹೇಳೋದೇನು ತಪ್ಪಲ್ಲ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ. ನೋಡಿ, ಸುಮ್ಮನೆ ಹಂಗೆ ತಾರ್ಕಿಕವಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅಂದರೆ ತುಂಬ ಬಡವ, ಅವನಿಗೆ ಎರಡೂ ಕಾಲು ಇಲ್ಲ, ಅವನು ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನಿಗೆ ನಾವು ಹೋಗಿ ಕೇಳಿದರೆ, ನಿನಗೆ ಯಾಕೆ ಎರಡು ಕಾಲಿಲ್ಲ ಅಂತ ಕೇಳಿದರೆ ಆ ವ್ಯಕ್ತಿ ಉತ್ತರ ಕೊಡೋದಿಲ್ಲ, ಗೊತ್ತಿಲ್ಲ, ಅದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಅಂದರೆ ಅದರ ಒಂದು ಜ್ಞಾನ ಆ ವ್ಯಕ್ತಿಗೆ ಇರೋದಿಲ್ಲ. ನೋಡಿ, ಆ ವ್ಯಕ್ತಿ ಏನಾದ್ರು ಓ ಜನ್ಮದಲ್ಲಿ ಪಾಪ ಕರ್ಮಗಳನ್ನು ಮಾಡಿದರೆ ಈಗ ಆ ವ್ಯಕ್ತಿಗೆ ಅವು ನೆನಪಿರಬೇಕಾಗಿತ್ತಲ್ವಾ. ಅವು ನೆನಪಿದ್ದಾಗ ಮಾತ್ರ ಆ ವ್ಯಕ್ತಿ ಈ ಒಂದು ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯ. ಆ ವ್ಯಕ್ತಿಗೆ ನೆನಪೇ ಇರೋದಿಲ್ಲ ಅಲ್ವಾ. ನೋಡಿ, ಇವುಗಳನ್ನು ಹೇಗೆ ನಂಬೋದು? ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಕೆಲವೊಬ್ಬರು ಈ ಒಂದು ವಿಷಯದ ಬಗ್ಗೆ ನಿಮಗೆ ಭಯ ಬೀಳಿಸ್ತಾರೆ. ನಿಮ್ಮ ಆತ್ಮ ತುಂಬ ಪಾಪ ಮಾಡಿದೆ, ಆ ಪಾಪಗಳನ್ನು ಹಾಗೆ ಅದು ಹಿಡ್ಕೊಂಡು ಬಂದಿದೆ, ಹಾಗಾಗಿನೇ ಇವಾಗ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದ ತಕ್ಷಣ ವ್ಯಕ್ತಿಗೆ ಭಯ ಆಗೋದಿಲ್ವಾ? ನೋಡಿ, ಭಯದಿಂದ ಯಾರು ದೇವರಲ್ಲಿ ಭಕ್ತಿ ಹುಟ್ಟಿಸ್ತಾರೋ ಅದು ಭಕ್ತಿನೇ ಅಲ್ಲ, ಅದು ಒಂದು ಒಳ್ಳೆ ವಿಚಾರನೇ ಅಲ್ಲ ಅದು ಹೇಳಬೇಕಂದ್ರೆ. ಯಾಕೆಂದರೆ ನೋಡಿ, ಭಗವಂತ ಸರ್ವಜ್ಞ, ಅವನು ತುಂಬ ಕರುಣಾಮಯಿ, ಅವನು ತುಂಬ ಪ್ರೀತಿಸ್ತಾನೆ. ಹೀಗಿರ್ಬೇಕಾದ್ರೆ ನೋಡಿ, ಒಬ್ಬ ವ್ಯಕ್ತಿ ಪಾಪಗಳನ್ನು ಮಾಡಿದ್ದಾನೆ ಅಂತಂದರೆ ಆ ವ್ಯಕ್ತಿ ಅವನ ಮಾಡಿದ ಪಾಪನ ಅವನು ಅನುಭವಿಸಲೇಬೇಕು ಅನ್ನೋದು ಇದೆಯಲ್ವಾ. ನಮಗೆ ಕೆಲವೊಂದು ಸರಿ ಅನ್ಸಲ್ವ, ದೇವ್ರೇನಪ್ಪ ಇಷ್ಟೊಂದು ಕಠೋರನ. ಖಂಡಿತ ದೇವರು ಕ್ಷಮಿಸ್ತಾನೆ ಸ್ನೇಹಿತರೆ. ದೇವರಿಗೆ ತುಂಬ ಕರುಣೆ ಇದೆ, ತುಂಬ ಕ್ಷಮಾಗುಣ ಇದೆ. ಇವಾಗ ನಿಮ್ಮಮ್ಮ ಏನೋ ಒಂದು ನಿಮಗೆ ಹೇಳಿರ್ತಾರೆ, ನೀನು ಇದನ್ನು ಮಾಡಬೇಡ, ಇದನ್ನು ಮಾಡಿದ್ರೆ ನಾನು ನಿನಗೆ ಹೊಡಿತೀನಿ ಅಂತ ಹೇಳಿ. ಮಗು ಆ ಒಂದು ತಪ್ಪನ್ನು ಮಾಡುತ್ತೆ, ಆಗ ತಾಯಿ ಹೊಡಿತಾಳ? ಇಲ್ಲ, ಕ್ಷಮಿಸ್ತಾಳೆ. ನೋಡಿ, ತಾಯಿಯಲ್ಲೇ ಇಷ್ಟೊಂದು ಕ್ಷಮಾಗುಣ ಇರಬೇಕಾದ್ರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಸಕಲ ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ಇನ್ನೂ ಎಷ್ಟು ಕರುಣೆ ಇರಬೇಡ, ಪ್ರೀತಿ ಇರಬೇಡ? ಖಂಡಿತ ಅವನು ಪಾಪಗಳನ್ನು ಕ್ಷಮಿಸ್ತಾನೆ ಸ್ನೇಹಿತರೆ. ನಾವು ಭಗವಂತನನ್ನು ಫಸ್ಟು ತಿಳ್ಕೊಂಡು ಭಗವಂತ ಯಾರು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವು ಬ್ಲೈಂಡಾಗಿ ನಂಬಿ ನಾವು ಭಗವಂತನ ಕ್ಷಮೆ ಕೇಳ್ತೀವಿ ಅಂದರೆ ನಿಮಗೆ ಅದರ ಒಂದು ಅನುಭವ ಆಗೋದಿಲ್ಲ. ಭಗವಂತನನ್ನು ಫಸ್ಟ್ ತಿಳ್ಕೋಬೇಕು. ಅವನ ಜ್ಞಾನ ಎಷ್ಟು ಇದೆ, ಅವನ ಕರುಣೆ ಎಷ್ಟಿದೆ, ಪ್ರೀತಿ ಎಷ್ಟಿದೆ, ಅವನು ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ಕೇಳ್ತಾನೆ, ಅವನು ಕಣ್ಣಿಗೆ ಕಾಣೋದಿಲ್ಲ, ನಿರಾಕಾರ.
ಈ ಒಂದು ಸತ್ಯ ಫಸ್ಟ್ ಗೊತ್ತಾಗಬೇಕು. ಆಮೇಲೆ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಬೇಕು. ಹೇಗೆ ಕ್ಷಮೆ ಕೇಳಬೇಕು ಅಂತಂದರೆ, ನಾವು ಏನು ಪಾಪಗಳನ್ನು ಮಾಡಿದ್ದೀವಲ್ವಾ, ಭಗವಂತ ನೀನು ಇದನ್ನು ಕ್ಷಮಿಸಲೇಬೇಕು, ನಾನು ನೆಕ್ಸ್ಟ್ ಟೈಮ್ ಇದನ್ನು ಮಾಡೋದಿಲ್ಲ ಕೇಳಬೇಕು. ನೋಡಿ, ಇವಾಗ ನಾವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಆಫೀಸಲ್ಲಿ ತಪ್ಪಾಯಿತು ಅಂತಂದರೆ ನಮ್ಮಿಂದ, ನಾವು ಹೋಗಿ ಯಾರನ್ನ ಕ್ಷಮೆ ಕೇಳಬೇಕು? ಆಫೀಸ್ ಓನರ್ ಯಾರಿದ್ದಾರಲ್ವ ಅವರನ್ನು ಕ್ಷಮೆ ಕೇಳಬೇಕು. ಯಾಕಂದರೆ ಅವ್ರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿರ್ತೀವಲ್ವ, ಓನರ್ನ ಮಾತ್ರ ಕ್ಷಮೆ ಕೇಳಬೇಕು. ಅದೇ ರೀತಿಯಲ್ಲಿ ನಮ್ಮನ್ನು ಯಾರು ಸೃಷ್ಟಿ ಮಾಡಿದಾರೋ, ನಮಗೆ ಯಾರು ಜೀವನ ಕೊಟ್ಟಿದ್ದಾರೋ, ನಮಗೆ ಯಾರು ರೂಪ ಕೊಟ್ಟಿದ್ದಾರೋ, ಆ ಒಬ್ಬ ಭಗವಂತನ ಹತ್ರ ನಾವು ಕಣ್ಣು ಮುಚ್ಚಿ, ಇದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ, ನೀವೇನು ಮಾಡಬೇಕಾಗಿಲ್ಲ, ಕಣ್ಣು ಮುಚ್ಚಿ ಹೃದಯದಿಂದ ಪ್ರಾರ್ಥನೆ ಮಾಡಿದರೆ ಭಗವಂತ ಖಂಡಿತ ಪಾಪಗಳನ್ನು ಕ್ಷಮಿಸ್ತಾನೆ. ಮತ್ತು ಆ ಒಂದು ಪಾಪಗಳನ್ನು ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಷ್ಟೇ. ನೋಡಿ, ತಪ್ಪು ಮಾಡೋದು ಸಹಜ ಗುಣ, ವ್ಯಕ್ತಿಯ ಸಹಜ ಗುಣ. ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿ ತಪ್ಪು ಮಾಡೇ ಮಾಡ್ತಾನೆ. ತಪ್ಪುಗಳು ಯಾಕೆ ಆಗ್ತವೆ ಅಂತಂದರೆ ಅವನಿಗೆ ಗೊತ್ತಾಗಬೇಕಲ್ವ, ಜ್ಞಾನ ಬೇಕಲ್ವ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಅವನು ಸತ್ಯದ ಒಂದು ರುಚಿ ನೋಡಬೇಕು, ಸತ್ಯದ ಹಾದಿ ಅವನಿಗೆ ಗೊತ್ತಾಗಬೇಕು ಅಂತಂದರೆ ಅವನಿಂದ ಸಣ್ಣ ಪುಟ್ಟ ತಪ್ಪುಗಳು ಆಗಲೇಬೇಕು ಅಲ್ವಾ. ತಪ್ಪು ಮಾಡೋದು ಸಹಜ ಗುಣ, ಆದರೆ ಆ ತಪ್ಪುಗಳಲ್ಲೇ ಮುಳುಗಬಾರ್ದು. ಇಲ್ಲ, ನಾನು ಇದನ್ನು ಮಾಡಿದ್ದೀನಿ, ಇದೇ ಕರೆಕ್ಟು ಅನ್ನೋ ಒಂದು ಅಹಂಕಾರ ಇರಬಾರ್ದು. ಅಹಂಕಾರ ಇದ್ದಾಗ ವ್ಯಕ್ತಿಗೆ ಆಲೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಆಗ ಪ್ರಾಣಿಗಳಿಗಿಂತ ತೀರಾ ಕೆಳಮಟ್ಟಕ್ಕೆ ಹೋಗ್ತಾನೆ. ಅವನಲ್ಲಿ ಕರುಣೆ, ಪ್ರೀತಿ, ದಯೆ ಅನ್ನೋದು ಇರೋದಿಲ್ಲ. ಹಾಗಾಗಿ ತಪ್ಪು ಮಾಡಿದಾಗ ಅಯ್ಯೋ ನಾನು ಈ ತಪ್ಪು ಮಾಡಿದೆ, ಮಾಡಬಾರ್ದಿತ್ತು ಅನ್ನೋ ಒಂದು ಸೆನ್ಸ್ ಇರಬೇಕು. ನಮಗೆ ಸೆನ್ಸ್ ಇದ್ದು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದರೆ ಖಂಡಿತ ಭಗವಂತ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ನೋಡಿ, ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾನೆ, ಅವನಿಗೆ ಈ ಒಂದು ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟ ಇಲ್ಲ ಅಂತಂದರೆ ಅವನು ಹೋದ ಜನ್ಮದಲ್ಲಿ ತುಂಬ ಪುಣ್ಯ ಕರ್ಮಗಳನ್ನು ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ, ಅವನಿಗೆ ಎರಡೂ ಕಾಲಿಲ್ಲ, ಅವನಿಗೆ ತಿನ್ನೋಕ್ಕೂ ಕೂಡ ಊಟ ಇಲ್ಲ ಅಂತಂದರೆ ಆ ವ್ಯಕ್ತಿ ಏನೋ ಒಂದು ಹೋದ ಜನ್ಮದಲ್ಲಿ ತುಂಬ ಪಾಪಗಳನ್ನು ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ನೋಡಿ, ಭಗವಂತ ಅತಿಯಾದ ಶ್ರೀಮಂತಿಕೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಅಂದರೆ ಇವಾಗ ನಾವು ಈ ಒಂದು ಜೀವನದಲ್ಲಿ ತುಂಬ ಹಣವಂತರಾಗಿದ್ದೀವಿ, ತುಂಬ ಆರೋಗ್ಯವಾಗಿದ್ದೀವಿ, ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಇದೆ ಅಂತಂದರೆ ನಾವು ಕರೆಕ್ಟಾಗಿದ್ದೀವಿ ಅಂತ ಅರ್ಥ ಅಲ್ಲ. ದೇವರು ಅವನ್ನ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಗೆ ಕೂಡ ಅದು ಒಂದು ರೀತಿಯಲ್ಲಿ ಪರೀಕ್ಷೆಯಾಗಿರುತ್ತೆ. ಹಾಗಾಗಿ ಯಾರನ್ನು ನಾವು ಜಡ್ಜ್ ಮಾಡಬಾರ್ದು, ಇವನು ಪಾಪಿ, ಇವರು ಪುಣ್ಯವಂತರು ಅಂತ. ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಯಾರು ಪುಣ್ಯವಂತರು, ಯಾರು ಪಾಪವಂತರು ಅಂತ ಹೇಳಿ. ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿದವನು ಅವನೇ ಅಲ್ವಾ. ಮನುಷ್ಯರನ್ನು ನಾವು ಸೃಷ್ಟಿ ಮಾಡಿಲ್ಲ, ಹಾಗಾಗಿ ಅವರನ್ನು ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ನಾವು ಅವರನ್ನು ಜಡ್ಜ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮದೊಂದು ದೊಡ್ಡದಾದ ಒಂದು ಅಜ್ಞಾನ ಅಷ್ಟೇ. ಅದು ನಾವು ಪ್ರೀತಿಸಬೇಕು, ಎಲ್ಲರನ್ನೂ ಸಮನಾಗಿ ನೋಡಬೇಕು. ನಮ್ಮಲ್ಲಿರೋ ಮಾನವದ ಮೌಲ್ಯಗಳಿದ್ದಾವೆ, ನಮ್ಮಲ್ಲಿ ಪ್ರೀತಿ, ಕರುಣೆ, ದಯೆ ಇದೆ. ಈ ಪ್ರಪಂಚಕ್ಕೆ ಹಂಚಬೇಕು ನಾವು ಅಷ್ಟೇ. ನಾವು ಅವರು ಬಡವರು, ಇವರು ಶ್ರೀಮಂತರು, ಅವನು ತುಂಬ ಪಾಪ ಮಾಡಿದ್ದಾನೆ, ಇವನು ತುಂಬ ಪುಣ್ಯ ಮಾಡಿದ್ದಾನೆ, ಇದು ನಮ್ಮ ಕೆಲಸ ಅಲ್ಲ. ಭಗವಂತ ನಮಗೆ ಯಾವುದನ್ನು ಕೊಟ್ಟಿದ್ದಾನಲ್ವ ಅದರಲ್ಲೇ ತೃಪ್ತರಾಗಿ ನಾವು ಮನುಷ್ಯರಾಗಿ ಬದುಕಬೇಕು ಫಸ್ಟ್.